ಬಿಎಂಟಿಸಿ ಕಂಡಕ್ಟರ್ಗೆ ಪ್ರಯಾಣಿಕನೊಬ್ಬ ಚಾಕುವಿನಿಂದ ಇರಿದಂತಹ ಘಟನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಿದೆ. ಮುಂದೆ ಸರಿಯಪ್ಪ ಅನ್ನುವಂತಹ ಹೇಳಿದ್ದಕ್ಕೆ ಈ ಚೂರಿ ಇರಿತ ಆಗಿರುವಂಥದ್ದು. ವೈಟ್ ಫೀಲ್ಡ್ ಬಳಿಯ ITPL ಬಸ್ ನಿಲ್ದಾಣದಲ್ಲಿ ಘಟನೆ ನಡೆದಿದೆ. ಓಲ್ವೋ ಬಸ್ ಕಂಡಕ್ಟರ್ ಯೋಗೀಶ್ಗೆ ಚಾಕುವಿನಿಂದ ಇರಿಯಲಾಗಿದೆ. ಬಾಗಿಲ ಬಳಿ ನಿಂತಿದ್ದ ಯುವಕನಿಗೆ ಒಳ ಹೋಗಪ್ಪ ಅಂತ ಹೇಳಿದ್ದಾರೆ ಕಂಡಕ್ಟರ್. ಇದಕ್ಕೇನೆ ಆತ ಕೋಪಗೊಂಡು ಚಾಕುವಿನಿಂದ ಇರಲಿಕ್ಕೆ ಮುಂದಾಗಿದ್ದಾನೆ. ಆ ರಕ್ತದ ಮಡುವಿನಲ್ಲಿದ್ದಂತಹ ಕಂಡಕ್ಟರ್ ಅನ್ನ ಕಂಡು ಬಸ್ನಲ್ಲಿದ್ದಂತಹ ಸಹ ಪ್ರಯಾಣಿಕರು ಪೊಲೀಸರಿಗೆ ಕರೆ ಮಾಡಿದ್ದಾರೆ. ಆ ಆರೋಪಿ ಇದಾನಲ್ಲ ಹರಿಸಿಂಹ, ಆತನ ಹುಚ್ಚಾಟವನ್ನು ಗಮನಿಸ್ತಾ ಇದ್ದೀರಿ. ಕಂಡಕ್ಟರ್ ಯೋಗೀಶ್ ಫೋಟೋವನ್ನು ಕೂಡ ನೀವು ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಿ. ಈತ ಚಾಕುವನ್ನು ಇಟ್ಕೊಂಡು ಯಾಕೆ ಓಡಾಟ ನಡೆಸ್ತಿದ್ದ ಅನ್ನೋದು ಪ್ರಶ್ನೆ. ಅದರ ಜೊತೆಗೆ ಏಕಾಏಕಿಯಾಗಿ ಈಗ ಮುಗಿ ಬೀಳ್ತಾ ಇದ್ದಾನೆ ಅಂದ್ರೆ ಈತನ ಉದ್ದೇಶ ಏನಾಗಿತ್ತು ಅಂತ ಹೇಳಿ ನೋಡಿ. ಬಸ್ನೆಲ್ಲ ಹಲ್ಲೆಗೊಳಿಸ್ಬಿಟ್ಟಿದ್ದಾನೆ, ಗಾಜ್ನೆಲ್ಲ ಒಡೆದಾಕ್ಬಿಟ್ಟಿದ್ದಾನೆ. ಹರಿಸಿಂಹ ಅಂತ ಹೇಳಿ ಈತ ಹೊರ ರಾಜ್ಯದವನು, ಬೆಂಗಳೂರಿನಲ್ಲಿ ನೆಲೆಸಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಫ್ರೆಂಡ್ಸ್, BMTC ಕಂಡಕ್ಟರ್ ಮೇಲೆ ಪ್ಯಾಸೆಂಜರ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, ಹರಿಸಿಂಹ ಅನ್ನುವಂತಹ ವ್ಯಕ್ತಿಯಿಂದ ಕಂಡಕ್ಟರ್ ಮೇಲೆ ಚಾಕು ಇರಿತ ಆಗಿರುವಂತಹದ್ದು. ಯಾರು ಈ ಹರಿಸಿಂಹ, ಯಾಕಾಗಿ ಈ ರೀತಿ ಹುಚ್ಚಾಟ ಮೆರೆದ, ಡೀಟೇಲ್ಸ್ ಏನೆಲ್ಲ ಸಿಗ್ತಾ ಇದೆ ಅಂತ? ಪ್ರೇಮ್, ಇದು ನಿನ್ನೆ ಸಂಜೆ ಸುಮಾರಿಗೆ ನಡೆದಿರುವಂತಹ ಘಟನೆ ಆಗಿರುವಂಥದ್ದು. ವೈಟ್ ಫೀಲ್ಡ್ನಲ್ಲಿ BMTC ಏನೋ ಬಸ್ ಹತ್ತಾನೆ ಹರಿಸಿಂಹ ಅಂತೇಳಿ. ಆತ ಇತ್ತೀಚೆಗಷ್ಟೇ ಕೆಲಸ ಬಿಟ್ಟಿದ್ದ. ಕೆಲಸ ಬಿಟ್ಟ ನಂತರದಲ್ಲಿ ಯಾವ ಕಾರಣಕ್ಕಾಗಿ ಆತ ಬಸ್ ಹತ್ತಿದ್ದ ಅನ್ನೋದು, ಅಂದರೆ ಬೇರೆ ಕಡೆ ಪ್ರಯಾಣ ಮಾಡೋದಕ್ಕೆ ಅಂತ ಬಸ್ ಹತ್ತಾನೆ. ಹತ್ತಿದಂಥ ವೇಳೆಯಲ್ಲಿ ಡೋರ್ ಬಳಿಯೇ ನಿಂತಿರ್ತಾನೆ, ಒಳಗಡೆ ಹೋಗೋದಿಲ್ಲ. ಆ ಸಂದರ್ಭದಲ್ಲಿ ಯೋಗೀಶ್ ಅಂತೇಳಿ ಕಂಡಕ್ಟರ್ ಏನಿದ್ರು ಅವ್ರು ಆತನನ್ನು ಒಳಗಡೆ ಹೋಗುವಂಥ ಸೂಚನೆ ಕೊಡ್ತಾರೆ. ಆದರೂ ಕೂಡ ಆತ ಒಳಗಡೆ ಹೋಗೋದಿಲ್ಲ, ಅಲ್ಲೇ ಏನು ಬಸ್ನ ಸ್ಟ್ಯಾಂಡ್ ಮೇಲೆ ನಿಂತಿರ್ತಾನೆ. ಆ ಸಂದರ್ಭದಲ್ಲಿ ಆತನನ್ನು ಒಳಗಡೆ ಹೋಗುವಂತ ಜೋರಾಗಿ ಹೇಳಿದ ಪರಿಣಾಮವಾಗಿ ಇಬ್ಬರ ಮಧ್ಯೆ ಗಲಾಟೆ ಆಗುತ್ತೆ. ಗಲಾಟೆ ಆದಂಥ ಸಂದರ್ಭದಲ್ಲಿ ಹರಿಸಿಂಹ ಏನಿದ್ದಾನೆ ಈತ ಏಕಾಏಕಿ ತನ್ನ ಬ್ಯಾಗ್ನಲ್ಲಿದ್ದಂಥ ಚಾಕು ತೆಗೆದುಕೊಂಡು ಯೋಗೇಶ್ಗೆ ಚಾಕು ಇರಿತ ಮಾಡಿರುವಂಥದ್ದು. ಸದ್ಯಕ್ಕೆ ತೀವ್ರ ರಕ್ತಸ್ರಾವ ಹಿನ್ನೆಲೆಯಲ್ಲಿ ಕಂಡಕ್ಟರ್ ಈಗ ಪರಿಸ್ಥಿತಿ ತುಂಬ ಗಂಭೀರವಾಗಿದೆ. ಆತನನ್ನು ಖಾಸಗಿ ಆಸ್ಪತ್ರೆಗೆ ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಕೂಡ ಪ್ರಕರಣ ದಾಖಲು ಮಾಡಿಕೊಂಡು ಆತ ಯಾರು ಚಾಕು ಹಾಕಿದ ಆತನನ್ನು ಕೂಡ ಈಗ ವಶಕ್ಕೆ ಪಡೆದಿರುವಂಥದ್ದು. ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಕೆಲಸ ಬಿಟ್ಟಿದ್ದ ಮತ್ತು ಕೆಲಸ ಹುಡುಕ್ತಾ ಇದ್ದ ಅನ್ನೋದ್ರ ಬಗ್ಗೆ ಮಾತ್ರ ಮಾಹಿತಿ ಇರುವಂಥದ್ದು. ಎಲ್ಲಾದರೂ ಒಂದು ಕಡೆ ಆತ ಕೆಲಸ ಬಿಟ್ಟಿದ ಪರಿಣಾಮವಾಗಿ ಏನಾದರೂ ಮಾನಸಿಕವಾಗಿ ಒಂದು ರೀತಿಯಾಗಿ ಬೇರೆ ಥರ ಏನಾದ್ರು ಆಗಿದ್ನ ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಆತ ಬ್ಯಾಗಲ್ಲಿ ಚಾಕು ಇಟ್ಕೊಂಡು ಯಾಕೆ ಬಂದಿದ್ದ ಅನ್ನೋದು ಕೂಡ ಈಗ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಬೇಕಾಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಕಂಡಕ್ಟರ್ ಮೇಲೆ ಪ್ಯಾಸೆಂಜರ್